ಅಯ್ಯೋ ದೇವ್ರೆ, ಯಾರು ನನ್ನನ್ನು ಮಾತಾಡ್ಸಾಕು ಒಲ್ರು ಅನ್ನತ್ತಾರಲ್ಲ. ನಾನು ಅಂಥ ದೊಡ್ಡ ತಪ್ಪು ಮಾಡಿಬಿಟ್ನೇನು? ನಾನು ಅಂಥ ದೊಡ್ಡ ತಪ್ಪು ಮಾಡದ್ನ? ಯಾಕೆ ದೇವ್ರೆ ನನಗೆ ಎಲ್ಲ ಹಿಂಗೆ ಶಿಕ್ಷೆ ಕೊಡ್ತಾಯಿದ್ದಿ? ಹೆಂಡ್ತಿ ಬರಕ್ಕೆ ಒಪ್ಕೊಂಡ್ರು, ಅವರಪ್ಪ ಅಮ್ಮ ಒಪ್ಕೊಳ್ಳಾಕತ್ತಿಲ್ಲ. ಈ ಕಡೆ ನೋಡಿದ್ರೆ ನಮ್ಮಪ್ಪ ಆಕಿನ ಕರ್ಕೊಂಬರ್ದ, ನೀ ನಮ್ಮ ಮನ್ಯಾಗ ಬರುವಂಗಿಲ್ಲ ಅಂತ ಹೇಳಕತ್ತಾನ. ನನಗಂತೂ ಎಲ್ಲ ಕಡೆ ಅಡ್ಡಾಡಿ ಸಾಕಾಯ್ತು. ಅಯ್ಯೋ, ಇಲ್ಲೊಂದು ಮಂಚ ಐತಿ, ಇಲ್ಲೇ ಸ್ವಲ್ಪ ಹೊತ್ತು ಗಾಳಿಗೆ ತನ್ನಾಗ ಮಕ್ಕೋತೇನೆ. ಹೊಟ್ಟಿಗೆ ಊಟ ಇಲ್ದಿರು ನಿದ್ದೆಯಾರ ಮಾಡ್ತೇನೆ ಸ್ವಲ್ಪ ಹೊತ್ತು. ತನ್ನಾಗ ಐತಿ, ಊಟ ಇಲ್ದಿರು ಪರವಾಗಿಲ್ಲ, ನಿದ್ದೆರ ಮಾಡಿದ್ರೆ ಸ್ವಲ್ಪ ಆರಾಮ ಅನಿಸ್ತತಿ. ಸ್ವಲ್ಪ ಹೊತ್ತು ಮಕ್ಕೊಂಡ ಎದ್ದು ಹೋಗ್ತಾನೆ. ಯಾರ ಜಾಗನೇ ಏನೋ ಮತ್ತೆ ಬಂದ ಬೈದ್ರೆ ಏನು ಮಾಡೋದು? ಸ್ವಲ್ಪ ಇವು ಯಾವನೂ ನನ್ನ ಜಾಗಕ್ಕೆ ಬಂದುಬಿಟ್ಟು ಮಾಕೊಂಬಿಟ್ಟಿದ್ದಾನ. ನೀವು ಇಲ್ಲಿ ಮಲ್ಕೊಂಬಿಟ್ರ ನಾನು ಎಲ್ಲಿ ಮಲ್ಕೋಬೇಕು? ಅಲ್ಲ, ನಾನು ವಯಸ್ಸಾಗ್ಯಾವ, ಕುಂದ್ರಾಕ ಮಲ್ಕೊಳಕಂತೇಳಿ ಕಿಡಿತೊಳಗೆ ತನ್ನಾಗ ಹಾಕೊಂಡಾನ. ಮನೆ ಬೇರೆ ಇಲ್ಲ ನನಗೆ. ಇವನು ಯಾವನೋ ಬಂದು ಇಲ್ಲಿ ತನ್ನಾಗ ಗಾಳಿಗೆ ಹೊತ್ಕೊಂಡು ಬೀಳ್ತಾನಲ್ಲ. ಏಯ್, ಯಾರ ನೀನು? ಎದ್ದೇಳು, ನನ್ನ ಜಾಗದಾಗ ಯಾಕೆ ಬಂದು ಮಲ್ಕೊಂಡಿದ್ದೀನಿ ನೀನು? ಅಯ್ಯೋ ಅಜ್ಜ, ಇದು ನಿಮ್ಮದನ? ಭಾಳ ಸುಸ್ತಾಗ್ಬಿಟ್ಟಿತ್ತು ಅಜ್ಜ. 2-3 ದಿನ ಆಯ್ತು ಹೊಟ್ಟಿಗೆ ಊಟಿಲ್ಲ. ಊಟ ಮಾಡಿಲ್ಲ, ನಿದ್ದಿಲ್ಲ. ಮನೆಯಾಗಿನ ಚಿಂತಿಗೆ ಕಣ್ತುಂಬ ನಿದ್ದಿನೂ ಬರವಾಲ್ತು. ಸ್ವಲ್ಪ ಭಾಳ ಸುಸ್ತಾಗಿ ತಲೆ ತಿರುಗಿದಂಗೆ ಆಗತ್ತಿತ್ತು. ಅದಕ್ಕೆ ಇಲ್ಲೊಂದು ಮಂಚ ಕಾಣತ್ತಿತ್ತಲ್ಲ, ಅದಕ್ಕೆ ಇದ್ರ ಮ್ಯಾಲೆ ಮಕ್ಕೋನಿ. ಸ್ವಲ್ಪ ಹೊತ್ತು ಮಕ್ಕೊಂದ್ರಾತಂತೇಳಿ ಕ್ಷಮಿಸ್ಬಿಡಜ್ಜ, ನಾನು ಎದ್ದು ಹೋಗ್ತೇನೆ, ನೀನು ಮಲ್ಕೋಬಾ. ಅಯ್ಯೋ ಹೌದನ್ನಪ್ಪ, ಏನು ಮಾಡೋದು? ನನಗೆ ಮನೆ ಇಲ್ಲ. ನಾನು ನೋಡಿದ್ರೆ ಇಲ್ಲೇ ಮಲ್ಕೊಳ್ಳೋದು. ಗುಡಿಯಾಗ ಊಟ ಕೊಡಕತ್ತಾರ, ಹೋಗಿ ಊಟ ಮಾಡಿಲ್ಲ ಅನ್ನತ್ತಿದ್ದಿ. ಅಲ್ಲಿ ಗುಡಿಯಾಗ ಪ್ರಸಾದ ಐತಿ, ಅನ್ನ ಸಾರ ಸ್ವೀಟ ಬದ್ನಿಕಾಯಿ ಪಲ್ಯ ಎಲ್ಲ ಕೊಡತ್ತಾರ. ಅಡಿಗೆ ಮಸ್ತಾಗೈತಿ. ಹೋಗಿ ತಿಂದು ಕಾಸು ಬಂದ ನಾನು ಸ್ವಲ್ಪ ಮತ್ತೆ ಭಿಕ್ಷೆ ಬಿಡಕ್ಕೆ ಹೋಗ್ಕೊಂಡು, ನೀನು ಆಮೇಲೆ ಬೇಕಿದ್ರೆ ಬಂದಿಲ್ಲ ಮಕ್ಕೋ ಅಂತೆ. ಊಟ ಕೊಡಕತ್ತಾರ? ಈಗ ಹೋಗ್ತಾನಜ್ಜ, ಹೊಟ್ಟಿ ತಾಳ ಹಾಕತ್ತತಿ. ಹೋಗಿ ಊಟ ಮಾಡ್ಕೊಂಡು ಬರ್ತಾನಂತೆ. ಸರಿ ಅಜ್ಜ. ಸಾಲೆ ಹರಾಮ್ಕೋರ್, ಎಲ್ಲಿಗೆ ಓಡೋಗ್ತಿದ್ದಿ ನೀನು? ನಾವು ನಿನ್ನ ಇಷ್ಟು ದಿನ ಆತು ಹುಡ್ಕಾಕತ್ತಿ, ನೀನು ನೋಡಿದ್ರೆ ಸಿಗ್ದಂಗೆ ಆಗ್ಬಿಟ್ಟಿದ್ದಿ ನಮ್ಮ ಕೈಗೆ. ಸರ್, ನೀವಿಲ್ಲಿ ನಾನೇನು ಮಾಡಿದಂತ ಕೆಲಸ ನೀವು ನಮಗೆ ಈ ರೀತಿ ಎಲ್ಲ ಬೈತಾ ಇದ್ದೀರಾ? ನೀನು ಅಸಲು ಮತ್ತು ಅರ್ಧ ಬಡ್ಡಿ ಅಷ್ಟೇ ಕಟ್ಟಿದಿ. ನಾನು ಮನೆಗೆ ಹೋಗಿ ನೋಡಿದ ಮೇಲೆ ಗೊತ್ತಾಯ್ತು, ನೀನು ತೊಗೊಂಡಿದ್ದು 5 ಲಕ್ಷ, ನೀನು ಕೊಟ್ಟಿರೋದು 3 ಲಕ್ಷ. 1 ರೂಪಾಯಿನೂ ಅದರಲ್ಲಿ ಮತ್ತೆ ಇಸ್ಕೊಂಡು ಹೋಗಿದ್ದೀನಿ ನನ್ನಂತಕ. ಹರಾಮ್ ಕೋರ್ ಸಾಲೆ, ನಾನು ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನಂದ್ರೆ, ರೊಕ್ಕ ಇಸ್ಕೊಳ್ಳೋವಾಗ ಚಂದ ಅನಿಸತಿ, ಬಡ್ಡಿ ಎಲ್ಲ ಕೊಡೋಕೆ ನಾಟಕ ಆಡ್ತಿದ್ದೇನು? ಸರ್, ಏನು ಹೇಳ್ತಾ ಇದ್ದೀರಿ ನೀವು? ನಾನು ಇಸ್ಕೊಂಡಿದ್ದು ನಿಮ್ಮಂತಕ 3 ಲಕ್ಷ ಅಷ್ಟ. ಅದನ್ನು ಬಿಟ್ಟರೆ ನಾನು ನಿಮ್ಮಂತಕ ರೊಕ್ಕ ಇಸ್ಕೊಂಡಿಲ್ಲ. ನಾನು ಯಾಕೆ ನಿಮ್ಮಂತಕ 5 ಲಕ್ಷ ಇಸ್ಕೊಳ್ಳಿ? ನಾನು ಇಸ್ಕೊಂಡಿದ್ದು 3 ಲಕ್ಷ. 3 ಲಕ್ಷಕ್ಕೆ ಎಷ್ಟು ಕಟ್ಟಬೇಕು ಅಷ್ಟೆಲ್ಲ ಕಟ್ಟಿ ಉಳಿದಿರೋದನ್ನ ನಾನು ದುಡ್ಡನ್ನ ಇಸ್ಕೊಂಡಿದ್ದಾನೆ. ನೀವು ಅವಾಗ ಏನು ಹೇಳ್ದೆ, 8 ವರ್ಷ ಆದಮೇಲೆ ಈಗ ಬಂದ ಯಾಕೆ ನೀವು ನನ್ನ ತಲೆ ತಿನ್ನಾಕತ್ತೀರಿ? ಇವಾಗಲೇ ಹೇಳಾಕತ್ತಾನೆ. ನನಗೆ ನಿಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಕೊಡೋದಿಲ್ಲ, ಕೊಟ್ಟಾಗೈತಿ, ಮುಗಿದು ಹೋಗೈತಿ. ಈಗೇನಾದರೂ ನೀವು ನಾಟಕ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋಂಗಿಲ್ಲ ನೋಡಿ ಸರ್. ಸಾಲಿ ಹರಾಮ್ಕೋರ್, ನನ್ಗೆ ವಾಪಸ್ ಮಾತಾಡ್ತಿದ್ದೀಯೇನು ನೀನು? ನನ್ನ ರೊಕ್ಕ ತಿಂದ ನನಗೆ ವಾಪಸ್ ಮಾತಾಡುವಷ್ಟು ಚರ್ಬಿ ಹೆಚ್ಚಾಗಿದ್ದೇನು? ನೋಡಿ ಸರ್, ಸುಮ್ಮನೆ ನಾವು ಯಾರ ಕಡೆಯಿಂದ ಅನಿಸ್ಕೊಳ್ಳೋಂಗಿಲ್ಲ. ನಾನು ತಪ್ಪು ಮಾಡಿದ್ರೆ ಮಾತ್ರ ಅನಿಸ್ಕೊಳ್ಳೋದು. ಅವಾಗ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ನಿ, ನಾನು ಅನಿಸ್ಕೊತಿದ್ನಿ. ಇವಾಗ ನಾನು ಯಾಕೆ ಅನಿಸ್ಕೊಳ್ಳಲ್ಲಿ? ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ಏನು ಇಸ್ಕೊಂಡಿಲ್ಲ. ನಾನು ತಂಟೆಗೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ಹೌದಾ? ಈಗ ನಿನಗೇನು ಮಾಡ್ತಾನಂತ ನೋಡ್ತಾ ಇರು. ಯಾಕಪ್ಪ, ಏನಾಯ್ತು? ಯಾಕೆ ಹುಡುಗ ಹಂಗೆ ಓಸಾಕತ್ತಿದ್ದಿ? ಅವ್ನು ಕೊಟ್ಟನಂತಾನಲ್ಲ ರೊಕ್ಕ, ಮತ್ತೆ ಇನ್ನೆಂತ ರೊಕ್ಕ ಬೇಕು ನಿನಗೆ? ಹೇ ಸಾಲೆ, ಎಷ್ಟೈತಿ ಕೆಲಸ ಅಷ್ಟು ನೋಡ್ಕೋಬೇಕು. ಭಿಕ್ಷೆ ಬಿಡಬೇಕು. ಅದನ್ನ ಬಿಟ್ಟು ನೀನು ಬಂದು ನನ್ನ ಜೊತೆ ಮಾತಾಡಕ ಎಷ್ಟು ಧೈರ್ಯನು ನಿನಗ? ಅಯ್ಯೋ ಅಮ್ಮ, ಕಾಲು. ಹರಾಮ್ಕೋರ್, ನನ್ನ ರೊಕ್ಕ ನೀನೇನಾದ್ರೂ ಕೊಡ್ಲಿಲ್ಲ ಅನ್ಕೋ, ನಿಮ್ಮ ಮನೇಲಿ ಯಾರ್ಯಾರದಾರೋ ಅವ್ರಿಗೆಲ್ಲ ಒಂದು ಗತಿ ಕಾಣಿಸ್ತಾನೆ. ಹಂಗ ಯಾರಾದರೂ ಹೆಣ್ಮಕ್ಳು ಇದ್ರ ಎತ್ಕೊಂಡು ಬಂದ ಮಾರಾಟ ಮಾಡ್ತಾನೆ, ನೆನ್ಪಿಟ್ಕ. ಅಯ್ಯೋ ಬೇಡ ಸರ್, ಬೇಡ, ಹಾಗೆ ಮಾಡಬೇಡಿ. ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ನಿಮ್ಮ ಹತ್ರ ಇಸ್ಕೊಂಡಿದ್ದು 3 ಲಕ್ಷ ಮಾತ್ರ. 2 ಲಕ್ಷ ನಾನು ಇಸ್ಕೊಂಡಿಲ್ಲ.
ನೀವು ಕಾಲಿಗೆ ಬರ್ತೀನಿ, ನಾನು ನಿಜ ಹೇಳಕತ್ತೀನಿ. ನಾನು ನಿಮ್ಮ ಹತ್ರ ಇಸ್ಕೊಂಡಿದ್ದು 3 ಲಕ್ಷ ಮಾತ್ರ. 2 ಲಕ್ಷ ಯಾರು ದೋಚ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಸರ್. ಬೇಕಿದ್ರೆ ನಡೀರಿ, ನಾನು ಇವಾಗ ನಿಮ್ಮ ಜೊತೆನ ಬರ್ತೀನಿ. ಹೌದಾ, ಸರಿ, ಇವಾಗಲೇ ಬಾರೋ, ಬಾ, ನಾನು ಕರ್ಕೊಂಡು ಹೋಗ್ತಾನೆ, ನಡಿ. ಅಯ್ಯೋ ಪಾಪ, ಯಾರು ಹೆತ್ತು ಮಗನೋ ಏನೋ, ಹೊಟ್ಟಿಗೆ ಊಟಿಲ್ಲ ಅನ್ನತ್ತಿದ್ದು. ಗುಡಿಯಾಗಾರ ಹೋಗಿ ಪ್ರಸಾದರ ತಿನ್ನೋಪ್ಪ ಅಂತ ಅನ್ನಿ, ಇಲ್ಲಿ ನೋಡಿದ್ರೆ ಯಾವ ಬಂದ ಸಾಲಗಾರ, ಸಾಲ ಕೊಡು ಅಂತ ನಾನು ಸಾಲ ಇಸ್ಕೊಂಡಿದ್ದು ರೊಕ್ಕ ಕೊಡು ಅಂತ ಅನ್ನಕತ್ತಾನ. ಆದರೆ ಈ ಹುಡುಗ ನೋಡಿದ್ರೆ ನಾ ಇಸ್ಕೊಂಡಿಲ್ಲ ಅಂತ ಅನ್ನಕತ್ತಾನ. ಏನಾಯ್ತೋ ಏನೋ, ಯಾರ ಮನೆ ಮಗನೋ ಏನೋ ಪಾಪ. ನೋಡಕ್ಕೆ ಅವ್ನು ನೋಡ್ರೆ ಗುಂಡ ಇದ್ದಂಗೆ ಅದಾನ. ಇವನು ಹೊಡೆದ್ರೆ ಕೊಂದು ಬಿಡ್ತಾನ ಅವನು. ಏನಾರ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಮ್ಗೆ ಯಾಕೆ ಬೇಕು? ನಾವು ತಿನ್ನೋದು ಭಿಕ್ಷೆ ಬಿಡ್ಕೊಂಡು, ಇನ್ನೊಬ್ರು ಸಾಬರಿ ನಮಗೆ ಯಾಕೆ? ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ನನ್ನ ಮಗನಿಗೆ ಏನಾಗೈತೋ ಏನೋ. ಇವು ನೋಡಿದ್ರೆ ನನ್ನ ಮನೆ ಮಗನ ಊಟ ಕೊಡದ ಹೊರಗೆ ಹಾಕ್ಬಿಟ್ಟ. ಯಾಕೋ ಮನಸ್ಸಿಗೆ ಸಮಾಧಾನ ಗೊತ್ತಾದ್ರೆ ನನ್ನ ಮಗನಿಗೆ ಏನಾರ ಆಗೈತೇನೋ ಅನ್ನೋಂಗಾಗತ್ತ ನನಗೆ. ಅಯ್ಯೋ ದೇವ್ರ, ನನ್ನ ಮಗ ಎಲ್ಲದಾನ ಯಪ್ಪ, ಮನೆಗೆ ಬರುವಂಗೆ ಮಾಡೋ ತಂದೆ, ನಿನ್ನ ಕಾಲಿಗೆ ಬೀಳ್ತನು. ಏನಾಗೈತಿ ನಿನಗೆ? ಯಾಕೆ ಹಿಂಗೆ ಹೇಳಕತ್ತಿದಿ? ಯಾರ ಮನ್ಯಾಗ ಸತ್ತಾರಂಗ? ಹಾಂ, ಅಲ್ಲ ನಿಂಗೆ ಹುಚ್ಚಿಗೆ ಹಿಡ್ದತ್ತೇನ? ಮನ್ಯಾಗ ಕೂತ್ಕೋದ ಹಿಂಗೆ ಯೋಚನೆ ಮಾಡೋ ಬದ್ಲಿ ನಡಿ, ನನ್ನ ಜೊತೆ ಹೊಲಕ್ಕೆ ಹೋಗೋ ನಡಿ. ಮನ್ಯಾಗ ಕುಂತ ಬರೀ ಇಂಥದ ಕಿತಿಬಿ ಮಾಡ್ತಿದ್ದೀನಿ ನೀನು. ನಡಿ ಹೊಲಕ್ಕೆ ಹೋಗೋನು, ನಡಿ. ಹೊಲ್ದಾಗಿನ ಕೆಲಸ ಹಾಕತಿ, ಮದ್ದಿನ ಕಳಕಿಳ್ಳಾಕ ಕರ್ಕೊಬದ್ಲಿ ನೀನ ಬಂದ್ಬಿಟ್ರೆ ಇಬ್ರು ಕುಡಿಸಿ ಕೀಳ್ಬೋದು. ಮನ್ಯಾಗ ಕುಂತ ಬರೀ ಇದನ್ನ ಮಾಡ್ಬೇಕಿತ್ತು ನೀನು. ನಡಿ. ನನ್ನ ಮಾತು ಕೇಳು. ನನಗೆ ನನ್ನ ಮಗಗೆ ಏನೋ ಅದಾರಂಗೆ ಅನ್ಸಾಕತ್ತದ. ಎಲ್ಲದಾನ ಏನೋ ನನ್ನ ಮಗ, ಒಂದಿಟ್ಟು ಹೋಗಿ ನೋಡ್ಯಾರ ಬಾ. ಅಲ್ಲ ಭಾಳ ಸುದ್ದರು ಸುಸ್ರ ನಿನ್ನ ಮಗ, ಸಣ್ಣ ಕೂಸ. ಅವನ್ನ ಯಾರು ಎತ್ಕೊಂಡು ಹೋಗ್ತಾರ, ಬಂದುಬಿಟ್ಲಿ ಇಲ್ಲಿ ಹೇಳಕ್ಕೆ. ನೋಡು, ಅವೇನ ಸಣ್ಣ ಹುಡುಗಲ್ಲ, ದೊಡ್ಡ ಮಗ್ಯಾನ, ಮದುವೆ ಆಗೈತಿ, ಮಾತೊಳೆ ಒಂದು ಕೂಸು ಹುಟ್ಟಾಕತ್ತ ಅವನಿಗೆ. ಹಾಂ, ಅವಂಗೆ ಏನಾರ ಆಗಕ್ಕೆ ಅವ್ನು ಸುಮ್ಮನೆ ಇರ್ತಾನೇನು? ತಿಂದಿರ್ತಾನ ಹೊರಗೆ ಕಡತ್ತಾಗೆ. ನಡಿ ಹೊಲಕ್ಕೆ ಹೋಗೋ, ನಡಿ. ಇಲ್ಲ, ನನಗೆ ನನ್ನ ಮಗನಿಗೇನೋ ಆಧಾರಂಗ ಈಗಾರ ಕನಸು ಬಿದ್ದಿತ್ತು. ಅವ್ನು ಯಾರೋ ಹೊಡೆದಂಗ ಒಂದು 4 ಜನ ಕೂಡಿ ಅವ್ನು ಹಿಡ್ಕೊಂಡ ಹೊಡಿಯುವಂಗ ಕನಸು ಬಿದ್ದಿತ್ತು ನನಗೆ. ಈಗ ಬೆಳಗಿನ ಜಾವ ಕನಸು ಬಿದ್ದತ್ತಂದ್ರೆ ಕರೆ ಆಗ್ತದೆ ರೀ. ನಿಮ್ಮ ಕಾಲು ಬಿಡ್ತಾನೆ ರೀ, ನನ್ನ ಮಗ ಎಲ್ಲಿ ಹೋದಂತೇಳಿ ನೋಡೋಣ, ನಡೀರಿ ಹರಿ. ಬಾಯಿ ಮುಸ್ತೇನ ಸ್ವಲ್ಪ? ಈ ಕನಸು ಬಿದ್ದಿತ್ತಂತ, ಕನಸು ಬಿಡುವೆಲ್ಲ ನಿಜ ಆಗಿದ್ರೆ ಜೀವನ ಹಿಂಗ್ಯಾಕಿರ್ತಿತ್ತು. ನನಗೂ ಮಣ್ಣು ಒಂದು ಕನಸು ಬಿದ್ದಿತ್ತು. ನಾನು ದೊಡ್ಡ ಶ್ರೀಮಂತ ಆಗಿ, ಕೋಟ್ಯಾಧೀಶ್ವರ ಆಗಿ, ದೊಡ್ಡ ಅರಮನೆ ಕಾರುಗಳು ಎಲ್ಲ ನಮ್ಮ ಮನೆ ಮುಂದೆ ಲೈನಕ ನಿಂತಂಗೆ ಕನಸು ಬಿದ್ದಿತ್ತು. ಬೆಳಕಿನ ಕನಸ 5 ಗಂಟೆಗೆ. ಮತ್ತು ಹಂಗೆ ಆಗಬೇಕಾಗಿತ್ತಲ್ಲ, ನಾನು ಯಾಕಾಗಿಲ್ಲ ಇನ್ನೂ? ಬಂದು ಬಿಡ್ಲಿಲ್ಲ ನನಗೆ ಹೇಳಾಕ. ನನಗೆ ರೆಡಿ ಹೊಲಕ್ಕೆ ಹೋಗೋಣ. ಬರೀ ಹೊಲ 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 ಹೊಲದಾಗ ಹೋಗಿ ಸಾಯಿರಿ. ನನ್ನ ಯಾಕೆ ಕರಿತೀರಿ? ನಿಮಗೆ ಬೇಕಂತ ಅನ್ಸಿದ್ರೆ ನೀವು ಹೋಗ್ರಿ. ನನಗಾಗೈತಿ, ನನ್ನ ನನಗಾಗೈತಿ. ಹೊಲಕ್ಕೆ ಹೋಗ್ಬೇಕಂತ ಕಳೆ ಕೀಳಾಕ ಹೋಗ್ರಿ ನೀವು, ನಾನು ಬರಂಗಿಲ್ಲ. ಇಂಥದ ಕಿತ್ಬಿ ಮಾಡ್ಕೊತ ಮನ್ಯಾಗ ಕುಂತು ಬಿಡು. ನಡಿ ತನ್ನಾಗ ಹೊಲಕ್ಕೆ, ನಡಿ ಈಗ. ಇಲ್ಲ ಅಂದ್ರೆ ಅಲ್ಲಿ ಬೇರೆದಕ್ಕಿನ ಯಾವಕ್ಕಿಂತ ಕರ್ಕೊಂಡು ಹೋಗ್ಬೇಕಾಕತ್ ನೋಡು. ಅಂತೀಯಲ್ಲ, ಯಾವಕ್ಕಿ ಜೊತೆ ಸಂಬಂಧ ಇಟ್ಕೊಡೋನು, ಅಲ್ಲಿ ಯಾವಕ್ಕಿ ಜೊತೆ ಚಕ್ಕಂದ ಆಡ್ತಾನೆ ಹೊಲಕ್ಕೆ ಹೋಗಿ ಅಂತೇಳಿ. ಬಾ, ಈಗ ಯಾವಕ್ಕಿ ಜೊತೆ ಆಡ್ತಂತೇಳಿ ನೋಡುವಂತೆ ಬಾ. ನೋಡ್ರಿ, ನನಗೆ ಸುಮ್ಮನೆ ಮನಸ್ಸಿಗೆ ನೋವಾಗೈತಿ. ಸುಮ್ಮನೆ ಹೋಗ್ರಿ. ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬ್ಯಾಡ್ರಿ. ಸಿಟ್ಟು ಬಂದ ನನ್ನ ಕಡೆಯಿಂದ ಯಾಕೆ ಅನಿಸ್ಕೋತಾರಿ? ಸುಮ್ಮನೆ ಹೋಗ್ರಿ ಇಲ್ಲಿಂದ. ಎಲ್ಲಿ ಕರ್ಕೊಂಡು ಹೊಂಟಿ? ನನ್ನ ಎಲ್ಲಿ ಕರ್ಕೊಂಡು ಹೊಂಟಿ? ಕೈ ಹಿಡ್ದ ಬರ್ರಿ, ನನಗೆ ಸಮಾಧಾನ ಆಗತ್ತೆ. ನನ್ನ ಮಗನ ಹುಡ್ಕೊಂಬರೋಣ, ಬರ್ರಿ ಬರ್ರಿ, ಹೋಗುನು ನಡ್ರಿ. ಬೀಡ್ ನನ್ನ ಕೈ ಹಿಡ್ಕೊಂಡ ಮಗನ ಹುಡ್ಕ ಕರ್ಕೊಂಡು ಹೊಂಟಾಳ. ನನ್ನ ಅವನು ಮಾಡಿದ್ದೆಲ್ಲ ಮರ್ತು ಹೋದೇನ? ಎಷ್ಟೆಲ್ಲ ಮಾಡ್ಯಾನ ಅವನು. ಸುಮ್ಮನೆ ಹೋಗ್ಬಿಡು. ಮನೆ ಬಿದ್ದು ಸಾಯಿಲ್ಲ ಅಂದ್ರೆ ಮನೆಗೆ ಬಂದ್ರೆ ಇದ್ರದೊಂದು ಕಿರಿಕಿರಿ ನನಗೆ. ರೇ ಏ ರೇ, ಇವನು ಹಾಳಾದವನು, ಇವನು ನನ್ನ ಮಾತು ಕೇಳಂಗಿಲ್ಲಲ್ಲ. ಏನು ಮಾಡ್ಲಿಕ್ಕೆ ನಾನು? ನನ್ನ ಮಗಗ ಏನಾರ ಆಗಿರಲಿ, ಆಮೇಲೆ ನಿಮಗೆ ಚಂದಾಗ ಹೇಳ್ತೇನೆ ನಾನು. ಅಲ್ಲಿ ಗಂಟ ಏನು ಹೇಳಂಗಿಲ್ಲ. ನಾನು ಹೋಗಿ ನನ್ನ ಮಗನ ಹುಡುಕೋತಾನೆ. ನನ್ನ ಮಗನ ಏನಾದ್ರು ಹುಡುಕಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ರೇನ? ಹೋಗಿ ಹುಡುಕ್ತಾನೆ. ನೀವನ್ನ ಕರೀದು ಇದಕ್ಕೆ ಬೇಕಾಗೈತಿ. ಇಲ್ಲಾಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರ ಹುಡುಕ್ತಾರ. ಹಾಂ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವ ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ಹಂಗೆ ಇದರಲ್ಲೂ ಕೂಡ ಒಂದು ಹೊಸ ಕತೆ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಮತ್ತು ಇನ್ನೊಂದು UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಕೂಡ ಒಂದು ಹೊಸ ಕತೆ ಬರ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ. ಅದು ಯಾವ ರೀತಿ ಇದೆ, ಕತೆ ಟೈಟಲ್ ಏನು ಅಂತ ನೋಡಿದ್ರೆ ನಿಮಗೆ ಒಂದು ಥರ ಇದಾಗುತ್ತೆ. ಗಂಡ ಹೆಂಡತಿ ಜಗದಲ್ಲಿ ಅತ್ತೆ ಸಾವು ಅಂತ ಒಂದು ಕತೆ ಬರ್ತಾ ಇದೆ. ಅತ್ತೆ ನಿಜವಾಗ್ಲೂ ಸಾಯ್ತಾಳ, ಗಂಡ ಹೆಂಡತಿ ಜಗಳದಲ್ಲಿ ಅತ್ತೆ ಸಾಯ್ತಾಳ ಅನ್ನೋದು ಆ ಕಥೆಯಲ್ಲಿ ಇದೆ. ಸೊ ಆ ಕತೆ ಹೆಸರು ಕೂಡ ಹಾಗೇ ಇದೆ. ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವ್ಯೂಸ್ ಜಾಸ್ತಿ ಬರಲಿ. ಥ್ರಿಲ್ಲಿಂಗು, ಎಮೋಷ್ನಲು ತುಂಬ ಒಂಥರ ಕತೆಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. 2 ಚಾನಲಲ್ಲಿ ಹೊಸ ಕತೆಗಳು ಬರ್ತಾ ಇದೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಈ ಕತೆಗಳ ಜೊತೆ ಆ ಕತೆಗಳನ್ನ ಕೂಡ ನೋಡಿ. ಹಾಗೆ ನಿಮ್ಮ ಸಪೋರ್ಟು, ನಿಮ್ಮ ವ್ಯೂಸು ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ಹೊಸ ವಿಡಿಯೋಗಳಿಗೂ ಕೂಡ ನಮಗೆ
ವ್ಯೂಸ್ ಬರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.